ಜೀವನ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಹುಲಿಗೆರೆ ಸೋಮನಾಥನು ಬರೆದ ಸೋಮೇಶ್ವರ ಶತಕದ 6 ಪದ್ಯಗಳ ಸರಳ ವಿವರಣೆ ವಿಶ್ಲೇಷಣೆ ಇಲ್ಲಿದೆ. ಈ ಶತಕದ ಮೊದಲನೇ ಪದ್ಯ ಜ್ಞಾನ ಸಂಪಾದನೆ ಹೇಗೆ ಎಂಬುದನ್ನು ಹೀಗೆ ಹೇಳುತ್ತೆ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತುಂ. ಅಂದರೆ ಒಬ್ಬ ಮನುಷ್ಯ ಪರಿಪೂರ್ಣ ಜ್ಞಾನಿಯಾಗಲು, ಸರ್ವಜ್ಞನಾಗಲು ಕೇವಲ ಒಂದೇ ಮೂಲ ಸಾಲದು. ಕವಿಯ ಪ್ರಕಾರ ಸ್ವಲ್ಪ ವಿಷಯವನ್ನ ಬಲ್ಲವರಿಂದ ಕಲಿಯಬೇಕು, ಸ್ವಲ್ಪವನ್ನ ಶಾಸ್ತ್ರಗಳನ್ನ ಕೇಳುವ ಮೂಲಕ ತಿಳಿಯಬೇಕು, ಇನ್ನು ಕೆಲವನ್ನ ಕೆಲಸ ಮಾಡುವವರನ್ನು ನೋಡಿ ಕಲಿಯಬೇಕು, ಸ್ವಲ್ಪವನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಅಂದರೆ ಸುಜ್ಞಾನ ಮತ್ತು ಒಳ್ಳೆಯವರ ಸಹವಾಸದಿಂದ, ಸಜ್ಜನ ಸಂಘದಿಂದ ಕಲಿಯಬೇಕು. ಹೇಗೆ ಅನೇಕ ಚಿಕ್ಕ ಹಳ್ಳೆಗಳು ಸೇರಿ ದೊಡ್ಡ ಸಮುದ್ರವಾಗುತ್ತದೆಯೋ ಅಂದರೆ ಫಲವೂ ಪಳ್ಳ ಸಮುದ್ರವೈ, ಹಾಗೆಯೇ ಹಲವು ಮೂಲಗಳಿಂದ ಪಡೆದ ಅರಿವು ಮನುಷ್ಯನನ್ನ ಜ್ಞಾನಿಯನ್ನಾಗಿಸುತ್ತದೆ. ಜ್ಞಾನಕ್ಕೆ ಅಹಂಕಾರವಿರಬಾರದು, ಕಲಿಯುವ ಹಂಬಲವಿರಬೇಕು ಎಂಬ ಅರ್ಥವನ್ನು ಹೇಳುತ್ತದೆ. ಎರಡನೇ ಪದ್ಯ ಸಮಯ ಪ್ರಜ್ಞೆ ಮತ್ತು ಉಪಕಾರಕ್ಕೆ ಸಂಬಂಧಿಸಿದ್ದು. ಉಣದಿರ್ಪಾದನಂ ಇರ್ದೊಡೇನ್ ಸುತ ನಿರ್ಧೇಂ ಉಪ್ಪಿನಲ್ಲಾಗದ. ಅದರ ವಿವರಣೆ ಹೀಗಿದೆ. ಪ್ರಯೋಜನಕ್ಕೆ ಬಾರದ ವಸ್ತುಗಳು ಇದ್ದರೂ ಒಂದೇ, ಇರದಿದ್ದರೂ ಒಂದೇ. ನಾವು ಅನುಭವಿಸದ ಅಥವಾ ತಿನ್ನದ ಸಂಪತ್ತು ಇದ್ದರೆಷ್ಟು ಬಿಟ್ಟರೆಷ್ಟು. ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗೆ ಆಸರೆಯಾಗದ ಮಗನು ಇದ್ದರೇನು ಪ್ರಯೋಜನ? ಪೈರು ಒಣಗಿ ಹೋದ ಮೇಲೆ ಬರುವ ಮಳೆಯೇ ವ್ಯರ್ಥ. ಇದರ ವಿಶ್ಲೇಷಣೆ ನೀತಿ ಹೀಗಿದೆ. ಸಹಾಯ ಎನ್ನುವುದು ಸಮಯಕ್ಕೆ ಸರಿಯಾಗಿ ಸಿಗಬೇಕು. ಕಷ್ಟಕಾಲದಲ್ಲಿ ಒದಗಿ ಬರುವ ಒಂದು ಸಣ್ಣ ಹುಲ್ಲುಕಡ್ಡಿಯೂ ಪರ್ವತದಷ್ಟು ಭಾರವಾದ ಉಪಕಾರಕ್ಕೆ ಸಮಾನ. ತೃಣವೇ ಪರ್ವತವಲ್ಲವೇ? ಸಮಯ ಮೀರಿದ ಮೇಲೆ ಮಾಡುವ ಸಹಾಯಕ್ಕೆ ಬೆಲೆ ಇಲ್ಲ. ಮೂರನೇ ಪದ್ಯ ಹುಟ್ಟುಗುಣ ಮತ್ತು ಶತ್ರುತ್ವವನ್ನು ಕುರಿತದ್ದು. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ? ಕೆಲವು ವಸ್ತುಗಳ ಮೂಲ ಸ್ವಭಾವವನ್ನು ಬದಲಿಸಲು ಸಾಧ್ಯವಿಲ್ಲ. ಬೇವಿನ ಮರದ ಚಿಗುರನ್ನ ಪ್ರೀತಿಯಿಂದ ತಿಂದರೂ ಅದು ಸಿಹಿಯಾಗುವುದಿಲ್ಲ, ಕಹಿಯೇ ಇರುತ್ತದೆ. ಚೇಳು ಚಿಕ್ಕದಾಗಿದೆ ಎಂದು ಪ್ರೀತಿಯಿಂದ ಮಣ್ಣಲ್ಲಿ ಇಟ್ಟುಕೊಂಡರೆ ಅದು ಕಚ್ಚದೆ ಬಿಡುವುದಿಲ್ಲ. ಹಾವಿಗೆ ಹಾಲುಡಿಸಿ ಸಾಕಿದರೂ ಅದು ವಿಷವನ್ನೇ ಕಾರುತ್ತದೆ. ಹಾಗೆಯೇ ಕೆಟ್ಟವರ ಸಹವಾಸ ಅಥವಾ ಶತ್ರುತ್ವ ಅಪಾಯಕಾರಿ. ಶತ್ರುವು ಚಿಕ್ಕವನಾಗಿದ್ದರೂ ಅವನನ್ನ ಕಡೆಗಣಿಸಬಾರದು. ಪಗೆಯಂ ಬಾಲಕನೆಂಬರೆ ಬೆಂಕಿಯ ಕಿಡಿಯಂತೆ ಶತ್ರು ಚಿಕ್ಕವನಾದರೂ ಸುಟ್ಟು ಹಾಕಬಲ್ಲನು. ನಾಲ್ಕನೇ ಪದ್ಯ ಯುಕ್ತಿ ಮತ್ತು ಶಕ್ತಿ. ಅರೆಯಂ ಸೀಳುವಡೆ ಆನೆ ಮೆಟ್ಟಲಹುದೇ ಚಾಣಗಳಿಲ್ಲದೆ. ಪದ್ಯದ ವಿವರಣೆ ಹೀಗಿದೆ. ದೈಹಿಕ ಬಲಕ್ಕಿಂತ ಬುದ್ಧಿಬಲ ಅಂದರೆ ಯುಕ್ತಿ ಮೇಲು. ಒಂದು ದೊಡ್ಡ ಬಂಡೆಯನ್ನು ಸೀಳಬೇಕಾದರೆ ಆನೆಯಿಂದ ತುಳಿಸಿದರೆ ಆಗುವುದಿಲ್ಲ. ಅದಕ್ಕೆ ಚಿಕ್ಕದಾದ ಉಳಿ ಅಥವಾ ಚಾಣವೇ ಬೇಕು. ಬಹಳ ಭಾರವಾದ ಮರವನ್ನ ಎತ್ತಲು 1000 ಜನರ ಸೈನ್ಯ ಬೇಕಿಲ್ಲ. ಒಂದು ಸಣ್ಣ ಸನ್ನೆ ಅಂದರೆ ಮೀಟುಗೋಲು ಇದ್ದರೆ ಸಾಕು. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಅದನ್ನು ಪರಿಹರಿಸಲು ಬಲ ಪ್ರದರ್ಶನ ಬೇಕಿಲ್ಲ. ಜಾಣ್ಮೆ ಅಥವಾ ಉಪಾಯ ಮುಖ್ಯವಾಗುತ್ತದೆ. ಬುದ್ಧಿವಂತಿಕೆಗೆ ಕೋಟಿ ಆನೆಗಳ ಬಲವಿರುತ್ತದೆ. 5ನೇ ಪದ್ಯ ನಿಜವಾದ ಸಾಧಕರು ಯಾರು? ಎರಿಯಲ್ಬಲ್ಲೊಡೆ ವೀರನಾಗು. ಈ ಪದ್ಯದ ವಿವರಣೆ ಹೀಗಿದೆ. ಯಾರು ಏನಾಗಿದ್ದರೆ ಶ್ರೇಷ್ಠ? ಯುದ್ಧದಲ್ಲಿ ಹೋರಾಡಲು ಬಲ್ಲವನು ವೀರನಾಗುತ್ತಾನೆ. ನಾನಾ ವಿಧದ ತಿಳುವಳಿಕೆ ಚಮತ್ಕಾರಗಳನ್ನು ಬಲ್ಲವನು ಮಂತ್ರಿಯಾಗುತ್ತಾನೆ. ಯಾರ ಹಂಗನ್ನು ಲೆಕ್ಕಿಸದೆ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರುವವನೇ ರಾಜನಾಗುತ್ತಾನೆ. ಅರಿಷಡ್ ವರ್ಗಗಳನ್ನು ಗೆದ್ದವನೇ ಯೋಗಿ ಆಗುತ್ತಾನೆ. ನಿಜವಾದ ಗೆಲುವು ಯಾವುದು? ಕೇವಲ ಹೊರಗಿನ ಶತ್ರುಗಳನ್ನು ಗೆಲ್ಲುವುದಲ್ಲ. ಕಾಮ, ಕ್ರೋಧ, ಲೋಭ ಮುಂತಾದ ಒಳಶತ್ರುಗಳನ್ನು ಅಂದರೆ ಅರಿಷಡ್ ವರ್ಗಗಳನ್ನು ಗೆಲ್ಲುವುದೇ ಆಗಿದೆ. ಅದನ್ನು ಗೆದ್ದವನೇ ನಿಜವಾದ ಶೂರ ಮತ್ತು ಸಾಧಕ. ಪದ್ಯ 6 ಅಂತರಂಗ ಶುದ್ಧಿ. ಪೊಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನೆನಪ್ಪನೆ. ಇದರ ವಿವರಣೆ ಹೀಗಿದೆ. ಹೊರಗಿನ ಸ್ಥಾನದಿಂದ ಒಳಗಿನ ಕೊಳೆ ಹೋಗುವುದಿಲ್ಲ. ಹೊಟ್ಟೆಯೊಳಗೆ ಕೊಳೆ ತುಂಬಿದ್ದು ಮೇಲೆ ತೊಳೆದುಕೊಂಡರೆ ಶುದ್ಧನಾಗುತ್ತಾನೇನೆಯೇ? ಕಾಗೆ ಪ್ರತಿದಿನ ನೀರಿನಲ್ಲಿ ಮುಳುಗಿದರೂ ಅಂಶವಾಗುವುದಿಲ್ಲ ಅಥವಾ ಪವಿತ್ರವಾಗುವುದಿಲ್ಲ. ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೂ ಅದರ ಕಹಿ ಹೋಗುವುದಿಲ್ಲ. ಇದರ ನೀತಿ ಅಂದರೆ ನಿಜವಾದ ಮಡಿ ಅಥವಾ ಪರಿಶುದ್ಧತೆ ಇರುವುದು ನಿರ್ಮಲವಾದ ಮನಸ್ಸಿನಲ್ಲಿ. ಮನಸ್ಸು ಕಲ್ಮಶವಾಗಿದ್ದರೆ ಎಷ್ಟು ಬಾರಿ ಸ್ನಾನ ಮಾಡಿದರೂ ವ್ಯರ್ಥ. ಸೋಮೇಶ್ವರ ಶತಕದ ಈ 6 ಪದ್ಯಗಳ ಭಾವಾರ್ಥವನ್ನ ಕ್ರಮವಾಗಿ ಅರ್ಥಾನುಸಾರಿಯಾಗಿ ಪದ್ಯದ ಮೂಲಕ ನೋಡೋಣ. ಮೊದಲನೇ ಪದ್ಯ ಜ್ಞಾನ ಸಂಪಾದನೆ ಅಂದರೆ ವಿದ್ಯೆ ಕಲಿಯುವ ಬಗೆ. ಮೂಲ ಪದ್ಯ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತುಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತುಂ ಕೆಲವಂ ಸಜ್ಜನ ಸಂಗದಿಂದಲ್ಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವೂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇದರ ಭಾವಾರ್ಥ ಒಬ್ಬ ಮನುಷ್ಯನು ಸರ್ವಜ್ಞನಾಗಬೇಕಾದರೆ ಅಂದರೆ ಎಲ್ಲವನ್ನೂ ಬಲ್ಲವನಾಗಲು ಜ್ಞಾನವನ್ನು ಒಂದೇ ಕಡೆಯಿಂದ ಪಡೆಯಲು ಸಾಧ್ಯವಿಲ್ಲ. ಸ್ವಲ್ಪವನ್ನು ಬಲ್ಲವರಿಂದ
ಕಲಿಯಬೇಕು, ಸ್ವಲ್ಪವನ್ನು ಶಾಸ್ತ್ರಗಳನ್ನು ಓದಿ ತಿಳಿಯಬೇಕು, ಇನ್ನು ಸ್ವಲ್ಪವನ್ನು ಕೆಲಸ ಮಾಡುವವರನ್ನು ನೋಡಿ ಕಲಿಯಬೇಕು, ಸ್ವಲ್ಪವನ್ನು ಸ್ವಂತ ಬುದ್ಧಿಶಕ್ತಿಯಿಂದ ಮತ್ತು ಒಳ್ಳೆಯವರ ಸಹವಾಸದಿಂದ ಕಲಿಯಬೇಕು. ಹೀಗೆ ಹಲವು ಹಳ್ಳಗಳು ಸೇರಿ ದೊಡ್ಡ ಸಮುದ್ರವಾಗುತ್ತದೆಯೋ ಹಾಗೆಯೇ ಹಲವು ಕಡೆಗಳಿಂದ ಪಡೆದ ಅರಿವು ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡುತ್ತದೆ. ಎರಡನೇ ಪದ್ಯ ಸಮಯ ಪ್ರಜ್ಞೆ ಮತ್ತು ಉಪಕಾರಕ್ಕೆ ಸಂಬಂಧಿಸಿದ್ದು. ಮೂಲ ಪದ್ಯ ಹೀಗಿದೆ: ಉಣದಿರ್ಪಾದನಂ ಇರ್ದೊಡೇನು ಸುತ ನಿರ್ಧೇ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇ ನಾಪತ್ತಿನೊಳ್ ಮಣಿದುಂ ನೋಡದ ಬಂಧುವೇತಕ್ಕೆ ಎಣಿಸಲ್ ಕಾಲೋಚಿತಕ್ಕೆ ಐದಿದ ಆ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ. ಇದರ ಭಾವಾರ್ಥ: ಪ್ರಯೋಜನಕ್ಕೆ ಬಾರದ ವಸ್ತುಗಳು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ನಾವು ತಿನ್ನದ ಅಥವಾ ಅನುಭವಿಸದ ಹಣ ಇದ್ದರೆಷ್ಟು ಹೋದರೆಷ್ಟು. ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗೆ ಆಸರೆಯಾಗದ ಮಗನು ಇದ್ದರೇನು ಪ್ರಯೋಜನ? ಪೈರು ಒಣಗಿ ಹೋದ ಮೇಲೆ ಬರುವ ಮಳೆ ವ್ಯರ್ಥ. ಆದರೆ ಕಷ್ಟ ಕಾಲದಲ್ಲಿ ಅಥವಾ ಸಮಯಕ್ಕೆ ಸರಿಯಾಗಿ ಒದಗಿ ಬರುವ ಒಂದು ಸಣ್ಣ ಹುಲ್ಲುಕಡ್ಡಿಯೂ ಅಂದರೆ ತೃಣವೂ ದೊಡ್ಡ ಪರ್ವತಕ್ಕೆ ಸಮಾನವಾಗಿರುತ್ತದೆ. ಸಹಾಯ ಚಿಕ್ಕದಾದರೂ ಅದು ಸರಿಯಾದ ಸಮಯದಲ್ಲಿ ಸಿಗಬೇಕು. ಮೂರನೇ ಪದ್ಯ ಕೆಟ್ಟವರ ಸ್ವಭಾವ ಮತ್ತು ಶತ್ರುತ್ವ. ಆ ಮೂಲ ಪದ್ಯ: ಚುಗುರೆಂದುಮ್ಮೆಲೆ ಬೇವು ಸ್ವಾದಬಹುದೇ ಚೇಳ್ ಚಿಕ್ಕದು ಎಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ ಪಾಲನ್ನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಕಗಗಂ ಸಾಕುವೆನೆಂದು ಗೋಗೆ ಮರಿಯಂ ಸಂಪ್ರೀತಿಯಂ ಓವರೆ ಪಗೆಯಂ ಬಾಲಕನ್ನೆಂಬರೆ ಹರಹರ ಶ್ರೀಚನ್ನ ಸೋಮೇಶ್ವರ. ಹುಟ್ಟುಗುಣವನ್ನು ಬದಲಾಯಿಸುವುದು ಕಷ್ಟ. ಬೇವಿನ ಮರದ ಚಿಗುರು ಎಳೆಯದಾಗಿದೆ ಎಂದು ತಿಂದರೆ ಅದು ಸಿಹಿಯಾಗುವುದಿಲ್ಲ, ಕಹಿಯೇ ಇರುತ್ತದೆ. ಚೇಳು ಚಿಕ್ಕದಾಗಿದೆ ಎಂದು ಪ್ರೀತಿಯಿಂದ ಮಡಿಲಲ್ಲಿ ಇಟ್ಟುಕೊಂಡರೆ ಅದು ಕಚ್ಚದೇ ಬಿಡುವುದಿಲ್ಲ. ಹಾವಿಗೆ ಹಾಲುಡಿಸಿ ಸಾಕಿದರೂ ಅದು ವಿಷವನ್ನೇ ಕಾರುತ್ತದೆ. ಅದೇ ರೀತಿ ಶತ್ರುವು ಬಾಲಕನಾಗಿದ್ದರೂ ಅಂದರೆ ಚಿಕ್ಕವನಾಗಿದ್ದರೂ ಅವನನ್ನು ಕಡೆಗಣಿಸಬಾರದು. ಶತ್ರುತ್ವ ಯಾವತ್ತಿದ್ದರೂ ಅಪಾಯಕಾರಿಯೇ. ಪದ್ಯ 4 ಯುಕ್ತಿ ಮತ್ತು ಶಕ್ತಿ ಅಂದರೆ ಬುದ್ಧಿವಂತಿಕೆ. ಮೂಲ ಪದ್ಯ: ಅರೆಯಂ ಸೀಳುವಡೆ ಆನೆ ಮೆಟ್ಟಲಹುದೇ ಚಾಣಗಳಿಲ್ಲದೆ ಕಿರುದಾಗಿರ್ದೊಡೆ ಅದೇನು ಉಪಾಯ ಪರನ್ ಓರ್ವಂ ಕೋಟಿಗೆ ಈಡಕ್ಕು ಹೆಮ್ಮರನ್ ನಿರ್ಧೇನ್ ಅದರಿಂದ ಲೆತ್ತಲಹುದೇ ಬಲ್ ಭಾರಮಂ ಸನ್ನೆ ಸಾವಿರ ಕಾಲ ಆಳಿನ ಸತ್ವವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಭಾವಾರ್ಥ: ದೈಹಿಕ ಶಕ್ತಿಗಿಂತ ಬುದ್ಧಿಶಕ್ತಿ ಮೇಲು. ಒಂದು ದೊಡ್ಡ ಬಂಡೆಯನ್ನು ಸೀಳಬೇಕಾದರೆ ಆನೆಯಿಂದ ತುಳಿಸಿದರೆ ಆಗುವುದಿಲ್ಲ, ಅದಕ್ಕೆ ಚಿಕ್ಕದಾದ ಉಳಿ ಅಥವಾ ಚಾಣವೇ ಬೇಕು. ಬಹಳ ಭಾರವಾದ ಮರವನ್ನು ಅಂದರೆ ಹೆಮ್ಮರವನ್ನು ಎತ್ತಲು 1000 ಜನರ ಸೈನ್ಯ ಬೇಕಿಲ್ಲ. ಒಬ್ಬ ಉಪಾಯ ಬಲ್ಲವನು ಒಂದು ಸಣ್ಣ ಸನ್ನೆ ಅಂದರೆ ಮೀಟುಗೋಲು ಸಹಾಯದಿಂದ ಅದನ್ನು ಎತ್ತಬಲ್ಲನು. ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಅದನ್ನು ಪರಿಹರಿಸಲು ಜಾಣ್ಮೆ ಮುಖ್ಯ. ಪದ್ಯ 5 ನಿಜವಾದ ಸಾಧನೆ. ಮೂಲ ಪದ್ಯ: ಹಿರಿಯಲ್ ಬಲ್ಲೊಡೆ ವೀರನಾಗು ತರೆಯೋಳ್ ನಾನಾ ಚಮತ್ಕಾರಮಂ ಮರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗು ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದು ಅರಿಷಡ್ವರ್ಗಗಳಂ ಗೆಲ್ಲೊಡೆ ಈ ಥರ ಬಲ್ಲರ್ ಪೊಣೆಯಪ್ಪುದೈ ಹರಹರ ಶ್ರೀಚನ್ನ ಸೋಮೇಶ್ವರ. ಭಾವಾರ್ಥ: ಈ ಪ್ರಪಂಚದಲ್ಲಿ ನಿಜವಾದ ಸಾಧಕರು ಯಾರು? ಯುದ್ಧದಲ್ಲಿ ಹೋರಾಡಲು ಅಂದರೆ ಇರಿಯಲು ಬಲ್ಲವನು ವೀರನಾಗುತ್ತಾನೆ. ರಾಜ್ಯಭಾರದ ವಿಚಾರಗಳನ್ನು ಮತ್ತು ಚಮತ್ಕಾರಗಳನ್ನು ಬಲ್ಲವನು ಮಂತ್ರಿಯಾಗುತ್ತಾನೆ. ಯಾರ ಹಂಗನ್ನೂ ಲೆಕ್ಕಿಸದೆ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದ ಇರುವವನೇ ರಾಜನಾಗುತ್ತಾನೆ. ಆದರೆ ಯಾರು ಕಾಮ ಕ್ರೋಧ ಲೋಭ ಮುಂತಾದ ಅರಿಷಡ್ವರ್ಗಗಳನ್ನು ಗೆಲ್ಲುತ್ತಾನೋ ಅವನೇ ಯೋಗಿ ಎನಿಸಿಕೊಳ್ಳುತ್ತಾನೆ. ಮನುಷ್ಯನು ಹೊರಗಿನ ಪ್ರಪಂಚವನ್ನು ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ತನ್ನೊಳಗಿನ 6 ಶತ್ರುಗಳನ್ನು ಅರಿಷಡ್ವರ್ಗಗಳನ್ನು ಗೆದ್ದರೆ ಮಾತ್ರ ಅವನು ನಿಜವಾದ ಶ್ರೇಷ್ಠ ವ್ಯಕ್ತಿಯಾಗುತ್ತಾನೆ. ಕೊನೆಯ ಪದ್ಯ ಅಂತರಂಗ ಶುದ್ಧಿ. ಮೂಲ ಪದ್ಯ: ಪಡೆಯೋಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೆನಪ್ಪನೆ ಕಡು ಪಾಪಂ ಬಲು ಮೀಯಲ್ ಆತ ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡಪಾನಂಗಳೊಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೆ ಲೋಕದಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಭಾವಾರ್ಥ: ಕೇವಲ ಹೊರಗಿನ ಸ್ನಾನದಿಂದ ಮನುಷ್ಯ ಶುದ್ಧನಾಗುವುದಿಲ್ಲ. ಹೊಟ್ಟೆಯೊಳಗೆ ಕೆಸರು ಕಲ್ಮಶ ತುಂಬಿದ್ದು ಕೇವಲ ದೇಹದ ಮೇಲೆ ತೊಳೆದುಕೊಂಡರೆ ಶುದ್ಧನಾಗುತ್ತಾನೆಯೇ? ಇಲ್ಲ. ಕಾಗೆಗಳು ಪ್ರತಿದಿನ ನೀರಿನಲ್ಲಿ ಮುಳುಗಿದರೂ ಅವು ಹಂಸವಾಗುವುದಿಲ್ಲ ಅಥವಾ ಪವಿತ್ರವಾಗುವುದಿಲ್ಲ. ಬೇವಿನ ಹಣ್ಣನ್ನು ಸಿಹಿಯಾದ ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೂ ಅದರ ಕಹಿ ಹೋಗುವುದಿಲ್ಲ. ಅದರಂತೆ ನಿಜವಾದ ಮಡಿ ಎಂದರೆ ಶುಭ್ರವಾದ ಬಟ್ಟೆ ಅಥವಾ ಸ್ನಾನವಲ್ಲ, ನಿರ್ಮಲವಾದ ಮನಸ್ಸೇ, ನಿರ್ಮಲ ಚಿತ್ತವೇ ನಿಜವಾದ ಮಡಿ.